ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪಾ ಇದು ವೈಷ್ಣವ್ ಕೊಡ್ತಿದ್ದಾನ ಭಕ್ಷ್ಯ ಕೀರ್ತಿಗೆ, ಕೀರ್ತಿ ರಿಕ್ವೆಸ್ಟ್ ಬೆಗಿಂಗ್ ಮಾಡ್ತಿದ್ದಾಳ. ಆ ಕಡೆ ಲಕ್ಷ್ಮಿಗೆ ಅನುಮಾನ ಬಂದಿದ್ದಾಯ್ತು. ಇನ್ನೇನೇ ಇದ್ರೂ ಕೂಡ ಅನುಮಾನ ಖಾತ್ರಿ ಮಾಡ್ಕೊಳ್ಳುವುದಷ್ಟೇ ಬಾಕಿ. ಹಾಗಿದ್ರೆ ಏನಾಗ್ತಿದೆ, ಏನಾಗಬೇಕಾಗಿದೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವೈಷ್ಣವ್ ಹಾಗೆ ಕೀರ್ತಿ ಇಬ್ರು ಲವ್ ಮ್ಯಾಟರ್ ಲಕ್ಷ್ಮಿ ಮುಂದೆ ತರ್ತ್ಕೊಳ್ಳುತ್ತೆ. ಆದ್ರೆ ಅದಕ್ಕೆ ಒಂದು ಬಿಗ್ ಟ್ವಿಸ್ಟ್ ಕೊಡ್ತಿರೋದು ಕಾವೇರಿ ಅವರು. ನಂತರ ಈ ಕಡೆ ಕೀರ್ತಿ ಎಲ್ಲ ಸತ್ಯನೂ ಕೂಡ ಹೋಗಿ ನಿಮ್ಮ ಅತ್ತೆ ಕೇಳು, ಎಲ್ಲ ಕೂಡ ಗೊತ್ತಾಗುತ್ತೆ. ಇವತ್ತು ನಿನ್ನ ಮದುವೆ ಆಗಿದೆ ಅಂದರೆ ಅದಕ್ಕೆ ನಾನೇ ಕಾರಣ, ಜೊತೆಗೆ ನನ್ನ ಮತ್ತೆ ವೈಷ್ಣವ್ ನಡುವೆ ಬಂದಿದ್ದು ನೀನು ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ಲಕ್ಷ್ಮಿ ಸತ್ಯನ ತಿಳ್ಕೋಬೇಕು ಅನ್ನೋ ಬರುವ ದಾರಿಲಿ ನೀನು ಸುಳ್ಳಿನ ದಾರಿಲಿ ಹೋಗ್ತಿದ್ಯಾ, ಸತ್ಯದ ದಾರಿಲಿ ನಡಿ. ಯಾವುದೇ ಕಾರಣಕ್ಕೂ ವಿಷ್ಣು ಮತ್ತು ಲಕ್ಷ್ಮಿ ದೂರ ಆಗಬಾರ್ದು, ಜೊತೆಲೇ ಇರಬೇಕು. ಜೊತೆಗೆ ನೀನು ತಾಳ್ಮೆಗೆಡಬಾರ್ದು. ತಾಳ್ಮೆಗೆಟ್ರೆ ಅಲ್ಲೂಲ ಕಲ್ಲೂಲ ಆಗ್ಬಿಡತ್ತೆ. ನಿನ್ನ ಬದುಕು ಕವಲು ಹೊಡಿತದ. ಕವಲಿನ ದಾರಿಯನ್ನು ತಿಳ್ಕೊಂಡು ಸರಿಯಾದ ದಿಕ್ಕಿನಲ್ಲಿ ಮುಂದುವರಿ ಅಂತ ಗೊಂಬೆ ಆಡ್ಸೋರು ಹೇಳಿ ಹೋಗ್ತಾರೆ. ನಂತರ ಆ ಕಡೆ ಕೀರ್ತಿಗೂ ಕೂಡ ನಿನ್ನ ಪ್ರೀತಿ ನಿನ್ನನ್ನು ಹೊಡ್ಕೊಂಡು ಬರುತ್ತೆ ಈ ವರ್ಷ ಅನ್ನೋ ಒಂದು ಖುಷಿ ವಿಷಯನ ಕೂಡ ಕೀರ್ತಿಗೆ ತಿಳಿಸ್ತಾರೆ. ಇದರಿಂದ ಖುಷಿಯಲ್ಲೇ ತೇಲಿ ಹೋಗ್ತಿದ್ರೆ ಈ ಕಡೆ ಲಕ್ಷ್ಮಿ ಬಂದಿದ್ದೆ ಕಾವೇರಿ ಅವ್ರ ಮುಂದೆ ಒಂದು ಮಾತನ್ನ ಹಿಡ್ತಿದ್ದಾಳೆ. ಅತ್ತೆ, ನನ್ನ ಪ್ರಶ್ನೆ ತುಂಬಾ ಇದೆ. ಯಾವಾಗಲೂ ಕೂಡ ಕೀರ್ತಿ ಅವ್ರ ಜೊತೆ ನಿಮ್ಮ ಹೆಸರು ತಳಕ ಹಾಕೊಳ್ಳುತ್ತಾ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಕೀರ್ತಿ ಮತ್ತು ವೈಷ್ಣವ ನಡುವೆ ಬಂದಿದ್ದ ಈ ಒಂದು ಮಾಂಗಲ್ಯ ಬೀಳೋಕೆ ಕಾರಣ ಕೀರ್ತಿ ಅವರ ಅಂದಾಗ ಈ ಕಡೆ ಕಾವೇರಿ ಮತ್ತು ಇಡೀ ಫ್ಯಾಮಿಲಿ ತಲ್ಲಣಗುಟ್ಟು ಹೋಗುತ್ತೆ. ತಕ್ಷಣ ಈ ಕಡೆ ಕಾವೇರಿ ಅವರು, ನೋಡಮ್ಮ, ಅವಳು ಏನು ಹೇಳಿದ್ಲು ಅದರಲ್ಲಿ ನಿಜಾನೇ ಇರಬಹುದು ಅಂತ ಹೇಳ್ತಿದ್ದಾಗೆ. ಹಾಗಿದ್ರೆ ವೈಷ್ಣವ್ ಅವರು ಪ್ರೀತಿ ಮಾಡ್ತಿದ್ದ ಹುಡುಗಿ ಕೀರ್ತಿ ಅವ್ರ ಕಾಗೆ ಸುಂದರಿ ಕೀರ್ತಿನ, ಇಷ್ಟು ದಿನ ಹುಡುಗಿ ಯಾರು ಅಂತ ಹುಡುಕ್ತಿದ್ದದ್ದು ಕೀರ್ತಿನ ಅಂದ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ಅಂತ ಅನ್ನೋಷ್ಟ್ರಲ್ಲಿ ಈ ಕಡೆ ವೈಷ್ಣವ್ ಹಿಂದೆ ತಿರುಗಿದ. ವೈಷ್ಣವ್ ಅವರ, ಇಷ್ಟು ದಿನ ನೀವು ನನಗೆ ಸುಳ್ಳು ಹೇಳಿದ್ರ? ನೀವು ಪ್ರೀತಿಸಿದ ಹುಡುಗಿ ಕೀರ್ತಿ ಅನ್ನೋ ವಿಶ್ವ ನನ್ನ ಹತ್ರ ಹೇಳಲೇ ಇಲ್ಲ ಅಂತ ಹೇಳ್ತಿದ್ದಾಗ ಇಲ್ಲಿ ವೈಷ್ಣವ್ ತಲೆ ತಗ್ಗಿಸ್ಕೊತಾನೆ. ಬಟ್ ಅಷ್ಟರಲ್ಲಿ ಕಾವೇರಿಯವರು, ಏನು ಲಕ್ಷ್ಮಿ, ಪೂರ್ತಿ ಮಾತನ್ನ ಕೇಳ್ಬಿಟ್ಟು ಮಾತಾಡೋ. ಅವನ್ನ ಕೇಳಿದ್ರೆ ಅವ್ನಿಗೇನು ಗೊತ್ತದ? ಸುಮ್ಮನೆ ನೀನು ವಿನಾಕಾರಣ ಅವನ ಹತ್ರ ಪ್ರಶ್ನೆ ಮಾಡಬೇಡ ಅಂದರೆ ಇನ್ನೇನತ್ತ ಹೇಳಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಿದ್ರೆ, ನೋಡು ಕೀರ್ತಿ, ನೋಡು ಲಕ್ಷ್ಮಿ, ನೀನು ಏನು ಕೇಳಿಸ್ಕೊಂಡು ಬಂದ್ಯೋ, ಕೀರ್ತಿ ಏನು ಹೇಳಿದ್ಲು ಅದು ನಿಜಾನೇ. ಕೀರ್ತಿ ವೈಷ್ಣವ್ನ ಪ್ರೀತಿ ಮಾಡ್ತಿದ್ಲು, ಆದರೆ ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ವೈಷ್ಣವ್ಗೂ ಕೂಡ ಗೊತ್ತಿರಲಿಲ್ಲ ಅವಳು ಅವನನ್ನು ಪ್ರೀತಿ ಮಾಡ್ತಿದ್ದದ್ದು. ಆದರೆ ವಿಷಯ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ನಿನ್ನ ಜೊತೆ ಅವನ ಮದುವೆ ಮಾಡಿಸ್ದೆ ಹೊರತು ಅಲ್ಲಿ ಇನ್ನೇನೂ ಇಲ್ಲ. ಅದಕ್ಕೋಸ್ಕರನೇ ಕೀರ್ತಿ ಯಾವಾಗಲೂ ಈ ರೀತಿ ಆಡೋದು. ಬಟ್ ಇದು ಒನ್ ವೇ ಲವ್ ಅಂತ ಹೇಳ್ಬಿಡ್ತಾರೆ. ಇದನ್ನು ನಂಬೋದು ಲಕ್ಷ್ಮಿಗೆ ಅಸಾಧ್ಯವಾಗುತ್ತೆ. ಈಗ ಸುಮ್ಮನೆ ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ತಲ್ವಾ, ಇಲ್ಲಿಂದ ಹೊರಡ್ತಾ ಇರುವಂತ ಹೇಳಿ ಹೋಗ್ತಿದ್ರೆ, ಇಲ್ಲ ಆತ ನಿಂತ್ಕೊಳ್ಳಿ, ನನ್ನ ಪ್ರಶ್ನೆ ಇನ್ನೂ ಕೂಡ ಇದೆ, ಸುಮ್ಮನೆ ಹೇಳಿ ಹೋಗೋದಲ್ಲ, ಸಮಾಧಾನ ಆಗೋ ರೀತಿ ಮಾತಾಡಿ ಹೋಗಬೇಕು ಅಂತ ಕೈ ಇಟ್ಕೋತಾಳೆ. ಬಟ್ ಈ ಕಡೆ ಕೃಷ್ಣವರು, ನೋಡು ಮಗಳ, ನಿಮ್ಮ ಅತ್ತೆ ಹೇಳಿದ್ರು ಅಲ್ವಾ, ಎಲ್ಲ ಗೊತ್ತಾಯ್ತಲ್ವಾ, ಸ್ವಲ್ಪ ಈ ವಿಷಯ ಎಲ್ಲ ಸಮಾಧಾನ ಆಗಲಿ, ಅಲ್ಲಿ ತನಕ ಈ ರೀತಿ ಹಠ ಮಾಡೋದೆಲ್ಲ ಚಂದ ಇರೋದಿಲ್ಲ ಅಲ್ವಾ ಮಗಳ ಅಂತ ಹೇಳ್ತಾರೆ. ನಂತರ ಲಕ್ಷ್ಮಿ ಅಲ್ಲಿಂದ ಹೋಗ್ತಾಳೆ ತನ್ನ ಗಂಡನ ಜೊತೆ. ನಂತರ ಈ ಕಡೆ ಸುಪ್ರೀತ್ ಅವ್ರು ಬಂದಿದ್ದೆ, ನೋಡಿದ್ರೆ ಅದಕ್ಕೆ ಹಠದಿಂದ ಏನೂ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಬೋದು ಅನ್ನೋದಕ್ಕೆ ಇವಾಗ ಲಕ್ಷ್ಮಿ ಹಠ ಮಾಡಿ ನಿಂತಿದ್ವು. ಆದರೆ ಅಣ್ಣ ಪ್ರೀತಿಯಿಂದ ಹೇಳಿದ ತಕ್ಷಣ ಹೇಗೆ ಹೋದ್ಲು ಅಂತ ಪ್ರೀತಿ ಮುಂದೆ ಯಾವುದೂ ಕೂಡ ನಿಲ್ಲಲ್ಲ ಅದಕ್ಕೆ. ಆದರೆ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಇವತ್ತೇನಾದರೂ ವೈಷ್ಣು ಮತ್ತು ಕೀರ್ತಿ ಲವ್ ಮಾಡ್ತಿದ್ದ ವಿಶ್ವ ಲಕ್ಷ್ಮಿಗೆ ಗೊತ್ತಾಗಿದ್ದಿದ್ರೆ ಖಂಡಿತ ಲಕ್ಷ್ಮಿ ಮತ್ತು ವೈಷ್ಣು ಜೊತೆಗಿರ್ತಿರ್ಲಿಲ್ಲ. ಇಬ್ಬರ ನಡುವೆ ಒಂದು ದೊಡ್ಡ ಬೆರಗು ಬಂದು ಇಬ್ಬರು ಕೂಡ ದೂರ ಆಗಿಬಿಡ್ತಿದ್ರು. ನಿಜ, ನೀವೇನು ಮಾಡಿದ್ರು ಅದು ಇವತ್ತು ಸರಿಯಾಗೇ ಇದೆ, ಏನಾಯಿತು ಅದು ಒಳ್ಳೇದೇ ಆಯಿತು ಅಂತ ಅನ್ಕೋತಿದ್ದಾರೆ. ಬಟ್ ಇಲ್ಲಿ ಲಕ್ಷ್ಮಿ ಅವ್ರಿಗಂತೂ ವೈಷ್ಣವ್ಗೆ ಹೇಳ್ಬಿಡ್ತಾರೆ, ಯಾವುದೇ ಕಾರಣಕ್ಕೂ ಕೀರ್ತಿ ನಮ್ಮ ಮನೆಗೆ ಬರೋದು ಇಷ್ಟ ಇಲ್ಲ ಅಂತ. ಹಾಗಾಗಿ ಇಲ್ಲಿ ವೈಷ್ಣವ್ ಸುಪ್ರೀತಾ ಆಂಟಿಗೆ ಕಾಲ್ ಮಾಡ್ತಾರೆ. ಬಟ್ ಅಲ್ಲಿ ಸುಪ್ರೀತಾ ಆಂಟಿ ಫೋನ್ನ ಕೀರ್ತಿ ರಿಸೀವ್ ಮಾಡ್ತಾಳೆ, ಸ್ಪೀಕರ್ ಆನ್ ಮಾಡ್ತಾಳೆ. ಆಂಟಿ, ದಯವಿಟ್ಟು ಕೀರ್ತಿ ಇನ್ನು ಮುಂದೆ ನಮ್ಮ ಮನೆಗೆ ಬರಬಾರ್ದು, ಅದು ನನ್ನ ಹೆಂಡತಿ ಲಕ್ಷ್ಮಿ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗಿಷ್ಟ ಇಲ್ಲ ಅಂದಮೇಲೆ ಅದು ವಿರುದ್ಧವಾಗಿ ನಾನು ಹೋಗೋದಿಲ್ಲ. ಅವ್ರಿಗೆ ಏನು ಇಷ್ಟನೋ ಅದೇ ರೀತಿ ನಾನು ನಡ್ಕೊಳ್ಳೋದು. ಕೀರ್ತಿ ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಬರಬಾರ್ದು, ಆ ರೀತಿ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿದ್ರೆ ಕೀರ್ತಿ ಶಾಕ್ ಆಗ್ತದಾಳೆ. ಶಾಕ್ ಆಗಿ ಕೈಯಲ್ಲಿರೋ ಫೋನ್ನ ಕೆಳಗಡೆನೆ ಬೀಳಿಸ್ಬಿಟ್ಲು. ಈ ಕಡೆ ಅಮ್ಮ ತನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ತನ್ನ ರಾಣಿ ಜೊತೆ, ಗೊಂಬೆ ರಾಣಿ ಜೊತೆ ಮಾತಾಡ್ತಿದ್ದಾಳೆ. ರಾಣಿ, ನನಗಿಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ವೈಷ್ಣು ಮತ್ತು ಕೀರ್ತಿ ನಡುವೆ ಯಾವುದೇ ಪ್ರೀತಿ ಇಲ್ಲವಂತೆ, ಒನ್ ಸೈಡ್ ಲವ್ ಅಂತ. ಆದರೆ ಅವ್ರಿಗೆ ಏನು ಹೇಳ್ತಿದ್ದಾರೋ ಅದು ಯಾವುದೂ ಕೂಡ ನನಗೆ ನಂಬೋಕೆ ಆಗ್ತಾ ಇಲ್ಲ.
ಇಡೀ ಮನೆಯವ್ರಿಗೆ ಅವ್ರ ವಿಷಯ ಗೊತ್ತಿರ್ಲಿಲ್ವಂತೆ ಕೀರ್ತಿ ಲವ್ ಮಾಡ್ತಿದ್ದು. ಬಟ್ ನಡೆದಿದ್ದ ಮಾತು, ನಡೆದಿದ್ದ ಘಟನೆ, ಆಗಿದ್ದ ರೀತಿ ಇದೆಲ್ಲವೂ ನೋಡ್ತಿದ್ರೆ ಇದೆಲ್ಲ ಸುಳ್ಳು. ವೈಷ್ಣವನ್ನ ಪ್ರೀತಿ ಮಾಡ್ತಿದ್ದ ಹುಡುಗಿ ಕೀರ್ತಿ, ಕಾಗೆ ಸುಂದರಿನೇ ಕೀರ್ತಿ ಅಂತ ಅನ್ನಿಸ್ತದೆ. ಆದರೆ ಹೇಗೆ ಕೇಳಿ, ಆಲ್ರೆಡಿ ಕೇಳಿದ್ದೆ ನಿಮ್ಮ ಹುಡುಗಿ ಕೀರ್ತಿನ ಅಂತ. ಬಟ್ ವೈಷ್ಣವ್ ಅವರು ಇಲ್ಲ ಅಂದಿದ್ರು. ಯಾವ ಮುಖ ಇಟ್ಕೊಂಡು ಮತ್ತೆ ಹೋಗಿ ಅವ್ರನ್ನ ಕೇಳಿ ಅಂತ ಅನ್ಕೋತಿದ್ದಾಳೆ. ತನ್ನ ಅನುಮಾನಕ್ಕೆ ಹೇಗೆ ಪರಿಹಾರ ಹುಡ್ಕೊಳ್ಳಿ ಅಂತ ಅನ್ಕೋತಿದ್ದಾಳೆ. ಫೈನಲಿ ಅನುಮಾನ ಬಂದಿದೆ, ಹಾಗಿದ್ರೆ ಅದಕ್ಕೆ ಖಾತ್ರಿ ಸಿಗತ್ತಾ? ಈ ಕಡೆ ವೈಷ್ಣವ್ ಆಂಟಿ ಏನು ಮಾಡಿದ್ರಿ ಅಂತಿದ್ರೆ ಫೋನ್ನ ಎತ್ಕೊಳ್ಳುವಷ್ಟರಲ್ಲಿ ಈ ಕಡೆ ಮತ್ತೆ ಕೀರ್ತಿ ಇತ್ಕೊಂಡಿದ್ದೆ. ವೈಷ್ಣವ್ ಯಾಕೆ ರೀತಿ ಹೇಳ್ತಿದ್ಯಾ ಅಂತಿದ್ದಾಗೆ ವೈಷ್ಣವ್ಗೆ ಶಾಕ್ ಆಗುತ್ತೆ, ಇದು ಕೀರ್ತಿ ಕೇಳಿಸ್ಕೊಂಡ್ಲು ಅಂತ. ನೀನು ತಮಾಷೆ ಮಾಡ್ತಿದ್ದೀನಿ ಅಂತ ಹೇಳು ವೈಷ್ಣವ್, ನನ್ನನ್ನು ನಿಮ್ಮ ಮನೆಗೆ ಬರಬೇಡ ಅಂತಿದ್ಯಾ, ಹೇಳು ವೈಶ್, ತಮಾಷೆ ಮಾಡ್ತಿದ್ದೀನಿ ಅಂತ ಹೇಳು ಅಂತ ಕೇಳ್ಕೊತಿದ್ದಾಳೆ, ಬೆಗ್ ಮಾಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಇಲ್ಲ, ನಾನು ನಿಜನೇ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನೀನು ನನ್ನ ಮನೆಗೆ ಬರಬಾರ್ದು, ನನ್ನ ಹೆಂಡತಿಗೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ರೆ ಮತ್ತೆ ಹುಚ್ಚಿ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ. ಇಲ್ಲಿ ಲಕ್ಷ್ಮಿ, ವೈಷ್ಣವ್, ಕೀರ್ತಿ ನಡುವೆ ಇರುವ ಈ ಒಂದು ಗುಟ್ಟು ರಿವೀಲ್ ಆಗೋಕೆ ಇನ್ನು ಎಷ್ಟು ದಿನ ಬೇಕು, ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಬರೀಬೇಡಿ. ಫೈನಲಿ ಇಲ್ಲಿ ಲಕ್ಷ್ಮಿ ಮುಂದೆ ಅರ್ಧ ಸತ್ಯ ತಿಳಿದಿದೆ, ಬಟ್ ಪೂರ್ತಿ ಸತ್ಯ ತಿಳಿಯೋಕೆ ಇನ್ನೂ ಸ್ವಲ್ಪ ಸಮಯ ಬೇಕಾಗಿದೆ. ತಾಳ್ಮೆಯಿಂದ ಕಾದರೆ ಎಲ್ಲಕ್ಕೂ ಕೂಡ ಉತ್ತರ ಸಿಕ್ಕೇ ಸಿಗತ್ತೆ.